ವಂಚನೆ ಪ್ರಕರಣವೊಂದರಲ್ಲಿ ಆರೋಪಿಗಳ ಪರ ನಿಂತರ ಸಚಿವ ಜಮೀರ್ ಅಹಮದ್ ಖಾನ್ ಅಂತಕ್ಕಂಥ ಪ್ರಶ್ನೆ. ಆರೋಪಿಗಳ ಪರ ನಿಂತು ಪೊಲೀಸರಿಗೆ ಒತ್ತಡವನ್ನ ಹೇರಿದ್ರ ಜಮೀರ್. ಸಚಿವ ಜಮೀರ್ ವಿರುದ್ಧ ಪೊಲೀಸರ ಮೇಲೆ ಒತ್ತಡ ಹೇರಿದ ಆರೋಪ ಕೇಳಿಬರ್ತಾ ಇದೆ. ಪಿಎಸ್ಐ ಜಗದೀಶ್ ರೆಡ್ಡಿಗೆ ಸಚಿವ ಜಮೀರ್ ಅಹಮದ್ ಅವರು ಕರೆ ಮಾಡಿದ್ದಾರೆ. ಹೈದರಾಬಾದ್ ಮೂಲದ ಪಾಪ್ಕಾರ್ನ್ ಉದ್ಯಮಿಗೆ ವಂಚನೆ ಮಾಡಿದ್ರು ಆರೋಪಿಗಳು. ಪೆರೇಸಂದ್ರ ಠಾಣೆಯಲ್ಲಿ ಆರೋಪಿಗಳ ವಿರುದ್ಧ ದೂರು ದಾಖಲಾಗಿತ್ತು. ಹಣ ಕೊಡದೆ ಸತಾಯಿಸ್ತಾ ಇದ್ದಾರೆ ಅಂತ ಹೈದರಾಬಾದ್ ಉದ್ಯಮಿ ದೂರು ಕೊಟ್ಟಿದ್ರು. ಸೈಯದ್ ಅಕ್ಬರ್ ಪಾಷಾನನ್ನ ವಶಕ್ಕೆ ಪಡೆದಿದ್ರು ಪಿಎಸ್ಐ ಜಗದೀಶ್ ರೆಡ್ಡಿ ಅವರು. ಇದೇ ತಿಂಗಳ 13ನೇ ತಾರೀಕು ಪಿಎಸ್ಐಗೆ ಜಮೀರ್ ಕರೆ ಮಾಡಿಬಿಟ್ಟು ಆಯಿತು ಸ್ವಲ್ಪ ನೋಡಿ ನಮಗೆ ಬೇಕಾದವರು ಸ್ವಲ್ಪ ಸಹಾಯ ಮಾಡಿ ಅಂತ ಹೇಳಿದಾರಂತೆ. 1.75 ಕೋಟಿ ರೂಪಾಯಿ ವಂಚನೆ ಪ್ರಕರಣದಲ್ಲಿ ಸಚಿವ ಜಮೀರ್ ಅಹಮದ್ ಅವರು ಆರೋಪಿಗಳ ಪರ ನಿಂತು ಪೊಲೀಸರ ಮೇಲೆ ಒತ್ತಡ ಹೇರಿದ್ದಾರೆ ಅಂತಕ್ಕಂಥ ಆರೋಪ. ಕರ್ನಾಟಕದ ರೈತರಿಗೆ ವಂಚಿಸಿದ ತೆಲಂಗಾಣದ ವ್ಯಾಪಾರಿಗಳನ್ನು ರಕ್ಷಿಸೋದಕ್ಕೆ ಪೆರೇಸಂದ್ರ ಪಿಎಸ್ಐಗೆ ಕರೆ ಮಾಡಿ ಪ್ರಕರಣವನ್ನು ಸೆಟಲ್ ಮಾಡುವಂತೆ ಸೂಚಿಸಿದ್ದಾರೆ ಎನ್ನಲಾದ ಒಂದು ಆಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗಿದೆ. ನಮಸ್ತೆ ಸರ್. ಸರ್ ನಮಸ್ತೆ ಬ್ರದರ್. ಏನಿಲ್ಲ, ನಮ್ಮ ಹೈದರಾಬಾದ್ ನಮ್ಮ ಅಕ್ಬರ್ ಬಿನ್ ತಬರ್ ಅಂತ ರಿಲೇಷನ್ ಯಾವುದೋ ಒಂದು ದುಡ್ಡು ಕೊಡ್ಬೇಕಾಗಿತ್ತಂತ ಯಾರಿಗೋ ಅಕ್ಬರ್ ಪಾಷಾ ಅಂತ ಏನು ಹೈದರಾಬಾದ್ ಇಂದ ಕರ್ಕೊಂಡ್ ಬಂದಿರಂತ ಏನು? ಹೌದು ಸರ್, ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್, ಇಲ್ಲಿ ಫೈರ್ ಆಗಿದೆ. ತಗೊಂಡಿರೋದು ನಿಜ. ಅವ್ನು ಹೇಳ್ತಾರ ತಗೊಂಡಿಲ್ಲ ಅವರು. ಒಂಚೂರು ಸಹಾಯ ಮಾಡಿ ಬ್ರದರ್, ನನ್ ಬಹಳ ಬೇಕಾಗಿರೋರು. ಸರಿ ಸರ್. ಏನ್ ಮಾಡಕ್ ಸಾಧ್ಯತೆ? ಈಗ ಅವ್ರಿಗೆ ನಾವು ಚಾನ್ಸ್ ಕೊಟ್ಟಿವಿ ಸರ್, ಸೆಟಲ್ ಮಾಡ್ಕೊಳ್ಳಿ, ಕ್ಲಿಯರ್ ಮಾಡ್ಕೊಳ್ಳಿ, ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ. ಅಲ್ಲಿನೂ ಹೈದರಾಬಾದ್ಗೆ ಹೋಗಿ ಅಲ್ಲಿನೂ ಕೊಟ್ವಿ, ಇಲ್ಲಿನೂ ಕರೆದು ಹೇಳಿದ್ವಿ, ನೀವು ಇಲ್ಲಿ ಕುತ್ಕೊಂಡು ಸೆಟಲ್ ಮಾಡಿದ್ರೆ ನಾನು ಬಿ ರಿಪೋರ್ಟ್ ಹಾಕೊಳ್ತೀನಿ. ಬಟ್ ಅವ್ರೇನು ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ. ಅವ್ರು ಒಪ್ತಾ ಇಲ್ಲ, ಇವ್ರು ಒಪ್ತಾ ಇಲ್ಲ. ಒಂದ್ ಚಾನ್ಸ್ ಕೊಟ್ಟಿ, ಸ್ವಲ್ಪ ದಿನ ಟೈಮ್ ಕೊಟ್ಟಿ ಬಂದೆ ಅವ್ರಿಗೆ ನಾವು ಈಗ ಸೆಟಲ್ ಮಾಡೋದಕ್ಕೆ ನಾವು ಅಪರ್ಚುನಿಟಿ ಕೊಡ್ತಾ ಇದೀವಿ ಸರ್. ಮಾಡ್ಕೊಳ್ಳಿ, ಅವ್ರು ಕಳ್ಸಿರೋದು ನಿಜಾನೇ, ತಗೊಂಡಿರೋದು ನಿಜ, ಅದು ಡಿನೇ ಮಾಡೋದಕ್ಕೆ ಡಾಕ್ಯುಮೆಂಟ್ ಇಲ್ಲ. ತಗೊಂಡಿರೋದು ನಿಜ, ಕೊಟ್ಟಿರೋದು ನಿಜ. ಆಮೇಲೆ ಅವ್ನು ಹೇಳ್ದಂಗ ಅಷ್ಟು ದುಡ್ಡಿಲ್ಲ. ಬಂದು ಕೂತ್ಕೊಂಡು ನನ್ ಮುಂದೆ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತಾ ಇದ್ದೆ ಸರ್. ಸುಮಾರು ಅಲ್ಲೂ ಹೈದರಾಬಾದ್ ಸೈಬರಾಬಾದ್ ಅಲ್ಲಿ ಇದೊಂದು ಅವಕಾಶ ಕೊಡಿ ಒಂದು ಸರ್. ಬರ್ಲಿ ಸರ್, ನಾನು ಸೆಟಲ್ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಏನಾಗಿದೆ ಅಂದರೆ, ನಾನು ಸುಮಾರು 1 ವರ್ಷದಿಂದ ಅವ್ರು ನನ್ನ ಹತ್ರ ವ್ಯಾಪಾರ ಮಾಡ್ತಾ ಇದ್ದಾರೆ. ಅಕ್ಬರ್, ನಾಸೀರ್, ಸದಾಮ್ ಅಂತ 3 ಜನ ಅಣ್ತಮ್ಮಂದ್ರು. ಮೂಲ ನಮ್ಮ ಚಿಕ್ಕಬಳ್ಳಾಪುರನೇ ಅವ್ರದ್ದು. 1.5 ವರ್ಷದಿಂದ ನನ್ನ ಹತ್ರ ವ್ಯವಹಾರ ಮಾಡ್ತಾ ಇದ್ದಾರೆ. ಮಾಲ್ ತಗೊಳ್ಳೋದು ಕೊಡೋದು ಮಾಡ್ತಾಯಿದ್ರು. ಇವಾಗ ಜಾಸ್ತಿ ಅಮೌಂಟ್ ಆಗಿಬಿಟ್ಟಿದೆ. 1,89,00,000 ಐಟಮ್ ಹೋದ್ಮೇಲೆ ಇವಾಗ ಅವರು ಆ ದುಡ್ಡನ್ನ ಎತ್ಕೊಂಡೋಗಿ ಎಲ್ಲೋ ಅಪಾರ್ಟ್ಮೆಂಟ್ ತಗೊಂಡಿದ್ದಾರೆ ಅಂತ ನನಗೆ ನಿನ್ನೆ ಮಾಹಿತಿ, ಅಲ್ಲಿ ಲೋಕಲ್ ಮಾಹಿತಿ ಕೊಟ್ಟಿದ್ದಾರೆ. ಪ್ಲಸ್ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಟೋಟಲ್ ಆಗಿ ಒಂದು 20-25 ಜನಕ್ಕೆ ದೊಡ್ಡ ಅಪಾರ್ಟ್ಮೆಂಟ್ಗಳು ಕಟ್ಕೊಂಡಿದ್ದಾರೆ. ಇಲ್ಲಿ ಜನ ಪಾಪ ಯಾಮಾರಿಸ್ಬಿಟ್ಟು $100 200 ಜಾಸ್ತಿ ಕೊಡ್ತೀವಿ ಅಂತ ಮಾಲ್ ಎತ್ಕೊಂಡು ಹೋಗೋದು, ಅಲ್ಲಿ ಯಾಮಾರಿಸೋದು, ದುಡ್ಡು ಕೊಡ್ದಿರ ಅವ್ರನ್ನ ಮೊಚ್ಚಗಳು ಲಾಂಗುಗಳು ತೋರಿಸಿ ಬೆದರಿಸ್ಬಿಟ್ಟು ಕಳಿಸೋದು, ಈ ಥರ ಮಾಡ್ತಾ ಇದ್ದಾರೆ. ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕವರು ಮೋಸ ಹೋಗಿದ್ದಾರೆ. ಮತ್ತು ದಾವಣಗೆರೆಯಲ್ಲಿ ಒಬ್ಬ ಹುಡುಗಗೆ ಮುಂದೆ ಇಟ್ಕೊಂಡು ಆ ಏರಿಯಾದಲ್ಲಿ ರೈತರ ಹತ್ರ ಪರ್ಚೇಸ್ ಮಾಡಿಸ್ಬಿಟ್ಟು ಅವನ ಮುಖಾಂತರ ಎಲ್ಲ ತಗೊಂಡೋಗಿ 1,30,00,000. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ ಮುದ್ದುಕೃಷ್ಣ ಅವರಿಂದ ಪಡ್ಕೊಳ್ಳೋಣ. ಮುದ್ದುಕೃಷ್ಣ, ಈಗ ಆ ಆಡಿಯೋದಲ್ಲಿ ಜಮೀರ್ ಅಹಮದ್ ಅವ್ರು ಏನು ಮಾತಾಡಿದರೆ ಕ್ಲಿಯರ್ ಆಗಿದೆ. ಬಟ್ ಈಗ ಇವ್ರು ಮಾಡ್ತಿರೋ ಆರೋಪ ಏನು, ಹೆಂಗೆ ಮೋಸ ಮಾಡಿದಾರಂತೆ, ಇವರು ಹೆಂಗೆ ಮೋಸ ಹೋಗಿದ್ದಾರೆ ಅಂತ? ಖಂಡಿತ ಅರವಿಂದ್, ಪ್ರಕರಣದ ಹಿನ್ನೆಲೆಯನ್ನು ಹೇಳೋದಾದರೆ, ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೆರೇಸಂದ್ರದ ಮೂಲದ ಜೋಳದ ಕಿಟ್ಟಿ ಅಲಿಯಾಸ್ ರಾಮಕೃಷ್ಣ ಅಂತೇಳಿ ಇವಳು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಪಾಪ್ಕಾರ್ನ್ ಮಾರಾಟ ಮಾಡುವಂತಹ ದೊಡ್ಡ ಉದ್ಯಮಿ ಇವರು. ಅದೇ ರೀತಿ ಹೈದರಾಬಾದ್ ಮೂಲದ ಅಬ್ದುಲ್ ರಜಾಕ್ ಏನಿದ್ದಾರೆ, ಅಕ್ಬರ್ ಪಾಷಾ ಏನಿದ್ದಾರೆ, ಮತ್ತು ನಾಸೀರ್ ಏನಿದ್ದಾರೆ, ಇವರು ಮೂವರು ಕೂಡ ಅಣ್ಣ ತಮ್ಮಂದಿರು. ಇವರು ಕೂಡ ಹೈದರಾಬಾದ್ ತೆಲಂಗಾಣ ಭಾಗದಲ್ಲಿ ಅತಿ ಹೆಚ್ಚಿನ ಪಾಪ್ಕಾರ್ನ್ ಬಿಸ್ನೆಸ್ ಅನ್ನ ಮಾಡ್ತಾರೆ. ಹಾಗಾಗಿ ಈ ಜೋಳದ ಕಿಟ್ಟಿಯವರು ಏನಿದೆ, ಈ ಭಾಗದಲ್ಲಿ ರೈತರು ಬೆಳೆಯುವಂತಹ ಮೆಕ್ಕೆಜೋಳವನ್ನು ಖರೀದಿಸಿ ಆ ಒಂದು ಜೋಳವನ್ನು ಈ ಒಂದು 3 ಜನ ಉದ್ಯಮಿಗಳೇನಿದ್ರೆ ತೆಲಂಗಾಣದವರಿಗೆ ಮಾರಾಟವನ್ನು ಮಾಡಿದ್ರು. ಅವರು ಬರೋಬ್ಬರಿ ಅದು 1 ಲಕ್ಷ 2 ಲಕ್ಷ 10 ಲಕ್ಷದ ವ್ಯವಹಾರ ಇರಲಿಲ್ಲ, ಬರೋಬ್ಬರಿ 1,89,00,000 ಮೊತ್ತದ ಮೌಲ್ಯದ ಮೆಕ್ಕೆಜೋಳವನ್ನು ಅವರಿಗೆ ಕೊಟ್ಟಿದ್ದಂಥದ್ದು. ಹಾಗಾಗಿ ಇವರು 3-4 ತಿಂಗಳುಗಳು ಕೂಡ ಕಳೆದರೂ ಕೂಡ ಹಣವನ್ನು ವಾಪಸ್ ಕೊಟ್ಟಿರಲಿಲ್ಲ. ಹಾಗಾಗಿ ರೈತರು ಸಹಜವಾಗಿ ಮೆಕ್ಕೆಜೋಳವನ್ನು ಕೊಟ್ಟಿರುವಂಥವ್ರು ಉದ್ಯಮಿ ಬಳಿ ಹೋಗುವಂಥದ್ದು, ನಮಗೆ ಹಣ ಕೊಡಿ ಅಂತ ಕೇಳೋದು ಸಹಜವಾಗಿತ್ತು. ಇವ್ರ ಮನೆ ಬಳಿ ಗಲಾಟೆ ಮಾಡುವಂಥ ಪ್ರಸಂಗಗಳು ಪದೇ ಆಗ್ತಾ ಇತ್ತು. ಹಾಗಾಗಿ ಆ ಉದ್ಯಮಿ ನನಗೆ ವಂಚನೆ ಆಗಿದೆ ಅಂತೇಳಿ ಈ 3
ಮೂವರ ವಿರುದ್ಧವೂ ಕೂಡ SP ಅವರ ಮೊರೆ ಹೋಗಿದ್ರು. SP ಅವರ ಸೂಚನೆಯಂತೆ ಪೆರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ಕಳೆದ ಒಂದು 25 ದಿನಗಳಿಂದ ಒಂದು ಪ್ರಕರಣ ದಾಖಲಾಗುತ್ತೆ. ಆ ಪ್ರಕರಣವನ್ನು ಆಧರಿಸಿ ಪೆರೇಸಂದ್ರ ಪೊಲೀಸರು ಹೈದರಾಬಾದ್ಗೆ ತೆರಳುತ್ತಾರೆ. ಅದರಲ್ಲಿ 3 ಆರೋಪಿಗಳಿನ ಅಣ್ಣ ತಮ್ಮಂದ್ರೆ, ಆದ್ರೆ ಅವರವರೇ ಜಗಳ ಇಟ್ಕೊಳ್ತಾರೆ. ನಾವು ಹಣ ಕೊಡ್ತೀವಿ ಅಂತ ಸಮಯವನ್ನ ತಳ್ತಾ ಇರ್ತಾರೆ. ಆದ್ರೆ ಕೊನೆಗೆ ಒಂದು ದಿನ 3ನೇ ಆರೋಪಿ ಏನಿದ್ರೆ ಅಕ್ಬರ್ ಪಾಷಾ ಅಂತ, ಅವರನ್ನ ಪೆರೇಸಂದ್ರ PSI ಜಗದೀಶ್ ರೆಡ್ಡಿ ಅವರು ಬಂಧನ ಮಾಡಿಕೊಂಡು ಸ್ಟೇಷನ್ಗೆ ಕರ್ಕೊಂಡ್ ಬರ್ತಾರೆ. ಆ ಸಂದರ್ಭದಲ್ಲಿ ಮಾನ್ಯ ಸಚಿವರು ಜಮೀರ್ ಅಹ್ಮದ್ ಅವರಿದೆ, ಅವರ ಪರವಾಗಿ PSI ಅವರಿಗೆ ಕರೆಯನ್ನ ಮಾಡ್ತಾರೆ. ನೋಡಿ, ಅವರು ನಮ್ಮವರಿದ್ದಾರೆ, ನಮಗೆ ತುಂಬಾ ಬೇಕಾಗಿರುವಂತವ್ರು ಇದ್ದಾರೆ, ನಮ್ಮ ರಿಲೇಷನ್ ಇದ್ದಾರೆ, ಹಾಗಾಗಿ ನೀವು ಇವರಿಗೆ ಒಂದು ಸೂರು ಕಾಲಾವಕಾಶವನ್ನು ಕೊಡಿ, ಸಮಯವನ್ನ ಕೊಡಿ, ಅವರು ಹಣವನ್ನ ಕೊಡ್ತಾರೆ ಅನ್ನೋಂಥ ಮಾತುಗಳನ್ನ ಹೇಳಿ ಅವರ ಪರವಾಗಿ ವಕಾಲತ್ತನ್ನು ವಹಿಸಿದ್ದಾರೆ. ಆದ್ರೆ ಇಲ್ಲಿ ಆಕ್ಷೇಪ ಇರುವಂತದ್ದು, ಈಗ ಅವ್ರಿಗೇನು ಮೆಕ್ಕೆಜೋಳವನ್ನ ಮಾರಾಟ ಮಾಡಿದ್ರೆ ಉದ್ಯಮಿ ಇದ್ದಾರೆ, ನಾನು ರೈತರ ಬಳಿ ಮೆಕ್ಕೆಜೋಳವನ್ನ ಖರೀದಿ ಮಾಡಿದ್ದೀನಿ, ಅವರಿಗೆ 1,89,00,000 ಹಣವನ್ನ ಕೊಡಬೇಕು, ರೈತರು ಪದೇ ಪದೇ ನಮ್ಮ ಮನೆ ಬಂದು ಬಳಿ ಜಗಳ ಮಾಡ್ತಾ ಇದ್ರೆ, ಆದ್ರೆ ಇವತ್ತು ನಾನು ನಮ್ಮ ರೈತರ ಪರವಾಗಿ, ನಮ್ಮ ಪರವಾಗಿ ಸಚಿವರು ನಿಂತ್ಕೋಬೇಕು, ಕರ್ನಾಟಕದ ಪರವಾಗಿ, ಆದ್ರೆ ಯಾರೋ ಉದ್ಯಮಿಗಳ ಹೈದರಾಬಾದ್ ಮೂಲದವ್ರ ಪರವಾಗಿ ನಿಂತ್ಕೊಳ್ತಾ ಇದ್ರೆ, ಹಾಗಾಗಿ ಇದರಿಂದ ನನಗೆ ಅವ್ರ ಹಣವನ್ನ ಕೊಡ್ತಾ ಇಲ್ಲ, ನನಗೆ ಹಣ ಬರ್ತಾ ಇಲ್ಲ, ಪದೇ ಪದೇ ರೈತರು ನಮ್ಮ ಮನೆ ಬಳಿ ಗಲಾಟೆ ಮಾಡ್ತಾರೆ, ಈ ಪ್ರಸಂಗಗಳಾಗ್ತಿದೆ ಅಂತೇಳಿ ನನಗೆ ಇದರಿಂದ ಅಡಚಣೆ ಆಗ್ತಾ ಇದೆ, ಹಣ ಬರ್ತಿಲ್ಲ ಅಂತ ಹಳಲನ್ನ ಈಗ ತೋಡ್ಕೊಳ್ತಾ ಇರುವಂತದ್ದು. ಹಾಗಾಗಿ PSI ಜೊತೆ ಈಗ ಜಮೀರ್ ಅವರು ಮಾತಾಡಿರುವಂತಹ ಈ ಆಡಿಯೋ ಕೂಡ ವೈರಲ್ ಆಗಿರುವಂತದ್ದು. ಹಾಗಾಗಿ ಉದ್ಯಮಿಯಿಂದ ಈ ಆಕ್ಷೇಪ ವ್ಯಕ್ತವಾಗ್ತಾ ಇರುವಂತದ್ದು. ರೈಟ್ ಮುದ್ದುಕೃಷ್ಣ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಬಟ್ ಅದು ಒತ್ತಡ ಹೇರದಂಗೂ ಇಲ್ಲ, ಇವ್ರು ಕೇಳ್ಕೊತಾರೆ ಟೈಮ್ ಕೊಡಿ ಅಂತ. PSI ಜಗದೀಶ್ ಅವರು ಆಯ್ತು ಸರ್ ಟೈಮ್ ಕೊಡ್ತೀನಿ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಮಂತ್ರಿಗಳು ಇಂಥ ವಿಚಾರದಲ್ಲಿ ಕರೆ ಮಾಡಿ ಕೇಳೋದು ಎಲ್ಲ ಇದ್ದೇ ಇರುತ್ತಪ್ಪ.